ಎಲ್ಲ ತತ್ವೇಶರು ದೊಡ್ಡ ಗುರುಗಳ ಅಪರೋಕ್ಷ ಜ್ಞಾನಿಗಳ ದೇಹದಲ್ಲೇ ಸಿಕ್ಬಿಡ್ತಾರಲ್ಲ,
ಒಂದೇ ಸ್ಥಳದಲ್ಲಿ ಒಂದೇ ಅಧಿಷ್ಠಾನದಲ್ಲಿ ಮಹಾನುಭಾವರ ಚಿಂತನೆ ಮಾಡ್ತಾ ಅವರೊಳಗಿನ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿದ್ರು ಸಾಕು, ಅದಕ್ಕಿಂತ ಅಧಿಕ ಪುಣ್ಯವು ಅಂತ ಆ ಗುರುಶ್ರೀಶ ವಿಠಲರು ದೊಡ್ಡವರ ಮಹಾತ್ಮೆಯ ಬಗ್ಗೆ ಹೇಳ್ತಾರೆ. ಅಂತ ವಿಶೇಷವಾದ ಪರ್ವಕಾಲ ಮಹಾನುಭಾವರನ್ನ ನೆನೀತಕ್ಕಂತಹ ಸಂದರ್ಭ ನಮ್ಮೆಲ್ಲರ ಸುಯೋಗ. ಆದ್ರಿಂದಾಗಿ ಇವತ್ತಿನ ದಿವಸ ಒಂದು 10 ನಿಮಿಷಗಳ ಕಾಲ ಮಹಾನುಭಾವರ ಸ್ಮರಣೆಯನ್ನ ಮಾಡೋಣ. ಒಂದು ಮಾತಿದೆ, ದಾಸ ಸಾಹಿತ್ಯದ ಎಲ್ಲ ಭಾವುಕರಲ್ಲಿ ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ಈ 3 ಜನರು ಕೂಡ ವಿಜಯರಾಯರ ಶ್ರೇಷ್ಠ ಶಿಷ್ಯರು. ಯಾಕೆಂದ್ರೆ ಭಕ್ತಿ ಮಾಡೋದಾಗಿದ್ರೆ ಗೋಪಾಲದಾಸ ನೋಡಿ ಮಾಡಬೇಕು. ಯುಕ್ತಿಗಳು ಅಂತಂದ್ರೆ ಮೋಹನದಾಸರ ಕೋಲ್ಪದ ಇವುಗಳನ್ನ ನೋಡ್ತಾ ಬಂದ್ರೆ ಬಹಳ ಚಂದ ಸಮರ್ಥನೆ ಮಾಡಿದ್ದಾರೆ. ಆಚಾರ್ಯರ ತತ್ವವನ್ನ ಎಷ್ಟು ಸರಳವಾಗಿ ತಿಳಿಸಿದ್ದಾರೆ ಅಂತಂದ್ರೆ ಅದನ್ನು ಓದ್ತಾ ಇದ್ರೆ ಹೌದು ಆಚಾರ್ಯ ತತ್ವ ಎಷ್ಟು ಮಟ್ಟಿಗೆ ನಮ್ಗೆ ಅನುಭವ ವೇದ್ಯ ಅನ್ನೋದನ್ನ ತೋರಿಸಿಕೊಡ್ತಾರೆ ಮೋಹನದಾಸರು. ಆದ್ರಿಂದಾಗಿ ಯುಕ್ತಿಯಲ್ಲಿ ಮೋಹನ ಒಳ್ಳೆ ಯುಕ್ತಿಗಳನ್ನ ಬೆಳೆಸಿ ಪ್ರಚಾರವನ್ನು ಮಾಡಬೇಕು ಆಚಾರ್ಯ ತತ್ವ ಅಂತಂದ್ರೆ ಮೋಹನದಾಸರ ಕೃತಿಗಳನ್ನ ನೋಡ್ಬೇಕು. ಇನ್ನು ಶಕ್ತಿಯಲ್ಲಿ ತಿಮ್ಮಣ್ಣ, ಶಕ್ತಿ ಅಂದ್ರೆ ಯೋಗ ಶಕ್ತಿ. ಪಂಗನಾಥ ತಿಮ್ಮಣ್ಣದಾಸರು ಅಂತ ವೇಣುಗೋಪಾಲ ವಿಠಲರು ಆ ಮಹಾನುಭಾವರ ಯೋಗ ಶಕ್ತಿ ಬಹಳ ಅಪೂರ್ವ ಅಂತ ನಾವು ನೋಡ್ತೀವಿ. ಎಷ್ಟು ಅಪೂರ್ವ ಅಂತಂದ್ರೆ ಒಮ್ಮೆ ಅವರ ತಂದೆಯವರ ಶ್ರಾದ್ದ ಮನೆಯಲ್ಲಿ ವೇಣುಗೋಪಾಲ ವಿಠಲರ ತಂದೆ ಪಂಗನಾಥ ತಿಮ್ಮಣ್ಣದಾಸರ ತಂದೆ ರುಕ್ಮಣ್ಣ ಅಂತಿದ್ರು, ದಿವಾನ್ ರುಕ್ಮಣ್ಣನವರು. ಅವರ ಶ್ರಾದ್ದ ಮನೆಯಲ್ಲಿ ಶ್ರಾದ್ದ ಮಾಡಿದಾಗ ಮನೆಯಲ್ಲೆಲ್ಲ ಶ್ರಾದ್ದ ಮಾಡಿದರೆ ಗುರುಗಳು ವಿಜಯರಾಯರು ಹತ್ರ ಇಲ್ಲ, ಎಲ್ಲೋ ಸಂಚಾರಕ್ಕೆ ಹೋದಾಗ ಉತ್ತರ ಭಾರತದಲ್ಲಿ ಕಾಶಿ ಕ್ಷೇತ್ರಕ್ಕೆ ಯಾತ್ರೆಗೆ ಹೋಗಿದ್ದಾರೆ. ಕಾಶಿ ಯಾತ್ರೆಗೆ ಹೋದಾಗ ಇನ್ನೆಲ್ಲ ಮನೆಯಲ್ಲಿ ಶ್ರಾದ್ದಾದಿಗಳು ಮಾಡಿ ಆಯ್ತು, ಪಿಂಡ ವಿಸರ್ಜನೆ ಮಾಡಬೇಕು ಅಂತ ಅನ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೇಳಿದ್ರಂತೆ. ಯಾರು ಶಿಷ್ಯರಿಗೆ ಹೇಳಿದ್ರಂತೆ, ಯಾರು ಒಳಗೆ ಬರಬಿಟ್ರೆ ಸ್ವಲ್ಪ ದೇವರ ಮನೆಯಲ್ಲಿ ಕೂತ್ಕೊಂಡಿರ್ತೀನಿ ಅಂತ, ಶ್ರಾದ್ದ ಮಾಡಿದ ಸ್ಥಳದಲ್ಲಿ ಇರ್ತೀನಿ. ಆಯ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ. ಆಯ್ತು ಒಂದು ಅರ್ಧ ಗಂಟೆ 3/4 ಗಂಟೆ ಆಯ್ತು. ಆಮೇಲೆ ಬಂದ್ರಂತ. ಬಂದಾಗ ಅವರು ಹೊರಗೆ ಬಂದ ಕೂಡ ಆಯ್ತು ಕೂಡಿಸಿ ತೀರ್ಥ ಹಾಕಬೇಕು ಅಂತ ಅನ್ನೋ ಸಮಯದಲ್ಲಿ ಇವ್ರ ಕೈಯಲ್ಲಿ ಕೃಷ್ಣಾರ್ಪಣೆ ಹೇಳ್ಬೇಕಾದ್ರೆ ಗಿಂಡಿ ನೋಡ್ತಾರೆ ಶಿಷ್ಯರೆಲ್ಲರು. ವೇಣುಗೋಪಾಲ ಏನ್ ಗಿಂಡಿ ಇದು, ವಿಜಯರಾಯರ ಗಿಂಡಿ ಇದೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ ಅವರು. ಏನ್ ವಿಶೇಷ ಏನಾಗಿರ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಭಾಗೀರಥಿಯ ದರ್ಶನಕ್ಕೆ ಅಂತ ಅಲ್ಲಿ ಪಿತೃಗಳ ಪಿಂಡ ವಿಸರ್ಜನೆಯನ್ನ ಮಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ನಮ್ಮ ಗುರುಗಳಿದ್ರು, ಗುರುಗಳ ದರ್ಶನ ಮಾಡಿ ಅವರ ಅನುಗ್ರಹ ಪಡ್ಕೊಂಡು ಮತ್ತೆ ಬರೋಣ ಅಂತ ಯೋಗ ಶಕ್ತಿಯಿಂದ ಕೂತಲ್ಲೇ ಅಲ್ಲಿಂದ ಪೂರ್ಣ ಕಾಶಿಗೆ ಹೋಗಿ ಗುರುಗಳ ದರ್ಶನ ಮಾಡಿ ಅವರ ಅನುಗ್ರಹ ಪಡ್ಕೊಂಡು ಬರಬೇಕಾದ್ರೆ ಥಾಲಿ ಅದು ಬದಲಾಗಿರ್ತದಂತೆ. ಗುರುಗಳ ಥಾಲಿ ಶಿಷ್ಯರು ತಗೊಂಡು ಬಂದಿರ್ತಾರೆ, ಶಿಷ್ಯರ ಥಾಲಿ ಗುರುಗಳಲ್ಲಿರುತ್ತೆ. ಹೊರಗೆ ಬರ್ತಾರೆ, ಬಂದಾಗ ವಿಜಯರಾಯರ ಥಾಲಿ ಕೈಯಲ್ಲಿ ಏನಿತ್ತು ಅಂದ್ರೆ, ಇಲ್ಲ ನಮ್ಮ ಗುರುಗಳನ್ನು ಕಾಣ್ಲಿಕ್ಕೆ ಅಂತ ಹೋಗಿದ್ದೆ, ಆ ಮಹಾನುಭಾವ ದರ್ಶನ ಆಯ್ತು, ಇವಾಗ ಶ್ರಾದ್ದ ಸಂಪೂರ್ಣ ಆಯಿತು ಅಂತ ಅವರು ಗುರುವಿಗೆ ಅರ್ಪಣೆ ಮಾಡಿದ್ರಂತೆ. ಎಂಥ ಯೋಗ ಶಕ್ತಿ ಮಾಡಬೇಕು. ಅದರಿಂದಾಗಿ ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ, ಯೋಗ ಶಕ್ತಿಯಲ್ಲಿ ತಿಮ್ಮಣ್ಣದಾಸರು ಅಂತ ಈ 3 ಜನ ಮಹಾನುಭಾವರು, ಶಿಷ್ಯ ಶ್ರೇಷ್ಠರು. ಗೋಪಾಲದಾಸರಾಯರು ಅವರು ಗುರುಗಳನ್ನ ಸ್ಮರಣೆ ಮಾಡೋದು ಅದ್ಭುತವೇ. ಅವರ ಗುರುಗಳ ಚಿಂತನೆ ವಿಜಯರಾಯರಂತೂ ದಾಸ ಸಾಹಿತ್ಯದ ಪುನರುದ್ಧಾರ ಮಾಡಿದ ಮಹಾನುಭಾವರು. ಎಲ್ಲೋ ಲುಪ್ತವಾದಂತೆ ಕಂಡಿತ್ತು, ಸರಸ್ವತಿ ಹಾಕಿ ಗುಪ್ತಗಾಮಿನಿಯಾಗಿ ಹರಿಯೋದನ್ನು ಮತ್ತೆ ಮುನ್ನೆಲೆಗೆ ತಂದ ಮಹಾನುಭಾವರವರು. ಅವರು ಹೇಳ್ತಾರೆ, ವಿಜಯರಾಯರ ಸ್ತೋತ್ರ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಎಂಥವ್ರು ನಮ್ಮ ಗುರುಗಳು, ಎಂಥ ಕರುಣಾಶಾಲಿಗಳು ಅಂತ ಹೇಳ್ಬೇಕಾದ್ರೆ ಬೇರೆ ಬೇರೆ ಒಂದು 5-6 ನುಡಿಯಲ್ಲಿ ಸ್ತೋತ್ರ ಮಾಡಿ ಕೊನೆಯ ಮೇಲೆ ಹೇಳ್ತಾರ ತಮ್ಮ ಗುರುಗಳ ಬಗ್ಗೆ. ಭುವನ ಮಂಡಲ ದಿಪ್ಪ ಕವಿಗಳ ಶಿರೋರತುನ ಭವದೂರ ಭಾಗ್ಯ ನಿಧಿಯೇ ಭಕ್ತರ ಪವನಾಂತರ್ಗತ ನಮ್ಮ ಗೋಪಾಲ ವಿಠಲನ್ನ, ಪವನಾಂತರ್ಗತ ನಮ್ಮ ಗೋಪಾಲ ವಿಠಲನ್ನ, ಸುವನಜ ಚರಣ ಸೇವೆಯಾಲಿಟ್ಟ ಗುರುರನ್ನ ದುರಿತವಾರಿವಾ ಝಂಝಾನಿಲ ಶರಣು ಶರಣು ನಮ್ಮ ಗುರುವೇ ವಿಜಯರಾಯ ದುರಿತವಾರಿವಾ ಝಂಝಾನಿಲ. ನಮ್ಮ ಗುರುಗಳು ವಿಜಯರಾಯರು ಭುವನ ಮಂಡಲ ದಿಪ್ಪ ಕವಿಗಳ ಶಿರೋರತನ. ಯಾರ್ಯಾರು ಆ ಕಾಲಕ್ಕೆ ಭೂಲೋಕದಲ್ಲಿ ದೊಡ್ಡ ದೊಡ್ಡ ಕವಿಗಳು ಶ್ರೇಷ್ಠರು ಅಂತ ಇದ್ರಲ್ಲ, ಅವರೆಲ್ಲರ ಶಿರೋರತನ ಶ್ರೇಷ್ಠ, ಅವರೆಲ್ಲರಿಗಿಂತ ಶ್ರೇಷ್ಠ ಸ್ಥಾನದಲ್ಲಿರುವವರು ನನ್ನ ಗುರುರಾಜರು ವಿಜಯರಾಜರು. ಅಂಥವರ ಕಾರುಣ್ಯದಿಂದ ಎಂಥ ಭಾಗ್ಯ ಸಿಕ್ತು. ಪವನಾಂತರ್ಗತ ನಮ್ಮ ಗೋಪಾಲ ವಿಠಲನ ಪರಮಾತ್ಮನ
ವನಜ ಚರಣ ಸೇವೆಯಲ್ಲಿಟ್ಟ ಪರಮಾತ್ಮನ ಪಾದದ ಕಮಲಗಳ ಸೇವೆಯಲ್ಲಿಟ್ಟಿರ್ತಕ್ಕಂತಹ ಮಹಾನುಭಾವರು ನಮ್ಮ ಗುರುಗಳಾದ ವಿಜಯರಾಯರು ಅಂತ ಮನತುಂಬಿ ಸ್ತೋತ್ರ ಮಾಡ್ತಾರೆ. ನಮ್ಮ ಗುರುಗಳ ಬಗ್ಗೆ ಎಷ್ಟು ಭಕ್ತಿ. ಗುರುಗಳು ಕೇಳಿದ್ರು ಅಂತ ಒಂದೇ ಮಾತಿಗೆ ಆಯುಷ್ಯನೇ ಕೊಟ್ಟರು. ಯಾರು ಕೊಡ್ತಾರೆ ಆಯುಷ್ಯ? ಆಯುಷ್ಯ ಮಾತಲ್ಲಿ ಹೇಳ್ತೀವಿ, ನನ್ನ ಆಯುಷ್ಯ ಬೇಕಾದ್ರೆ ಅಪ್ಪ ಕೊಟ್ಬಿಡ್ತೀನಿ, ಅಮ್ಮ ಕೊಟ್ಬಿಡ್ತೀನಿ, ಗಂಡ ಹೆಂಡತಿಗೆ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳ್ಬೋದು. ನಾವು ಕೊಡೋ ಸಾಮರ್ಥ್ಯ ನಮಗೂ ಇಲ್ಲ, ತಗೊಳ್ಳೋ ಸಾಮರ್ಥ್ಯ ಅವರಲ್ಲಿಲ್ಲ. ಆ ಯೋಗ ಶಕ್ತಿಯನ್ನು ನಾವು ಪೂರ್ಣ ಕಳ್ಕೊಂಡೇ ಬಿಟ್ಟಿದ್ದೀವಿ. ವಿಜಯರಾಯರು ಭಗಣದಾಸರು ಮಾತಾಡ್ತಾ ಇದ್ದಾರಂತೆ ಒಂದ್ ದಿವಸ ಸಂಜೆ ಚೀಕಲ್ ಪರ್ವಿಯಲ್ಲಿ ಮಾತಾಡೋ ಕಾಲಕ್ಕೆ ವಿಜಯರಾಯರ ಕೆಳಗೆ ನರಸಿಂಹದೇವರ ಕಟ್ಟೆಯಲ್ಲಿ ವಿಜಯರಾಯರ ಉಪಾಸನ ಕೊಡ್ತಾ ಇದ್ದು, ಅಲ್ಲಿಂದ ಪ್ರತಿನಿತ್ಯ ಸಂಜೆ ತುಂಗಭದ್ರೆಗೆ ಜಪ ಮಾಡ್ಲಿಕ್ಕೆ ಅಂತ ಹೋಗ್ಬೇಕು. ಇಬ್ಬರೇ ಗುರು ಶಿಷ್ಯರು ಏಕಾಂತ ಚರ್ಚೆ ಮಾಡ್ತಿದ್ದಾರಂತೆ ಉಪಾಸನಾ ವಿಷಯಗಳೆಲ್ಲ. ಬರ್ತಾ ಇರ್ಬೇಕಾದ್ರೆ ಒಂದು ದಿನ ವಿಜಯರಾಯ ಕೇಳಿದಂತೆ, ಭಾಗಣ್ಣ ನಿನ್ನಿಂದ ಒಂದು ಕೆಲಸ ಆಗ್ಬೇಕು, ನಡೆಸಿಕೊಡ್ತೀಯ ನೀವು ಅಂತ. ಒಂದೇ ಕ್ಷಣಕ್ಕೆ ಗೋಪಾಲದಾಸರಿಗೆ ಆಶ್ಚರ್ಯವೂ ಆಶ್ಚರ್ಯ. ಯಾಕೆ ಆಶ್ಚರ್ಯ ಅವರಿಗೆ ಅಂತಂದ್ರೆ, ನಮ್ಮ ಗುರುಗಳ ಜೀವನದಲ್ಲಿ ಒಂದು ಬಾರಿಯೂ ಕೇಳಲಿಲ್ಲ, ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ. ಇಲ್ಲ, ನನಗೆ ಕೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ, ಅದಕ್ಕೆ ನನ್ನ ಹತ್ರ ಒಂದು ಕೇಳಿ ಮುಂದುವರಿಯೋಣ ಅನ್ಕೊಂಡೆ. ಸ್ವಾಮಿ, ತಾವು ಕೊಟ್ಟ ಭಿಕ್ಷೆ ನಾನು ಇವತ್ತೇನು ಉಪಾಸನ ಮಾಡ್ತಾ ಇದ್ದೀನಿ, ದೇವರ ಅನುಗ್ರಹ ಬಿಡ್ತಾ ಇದ್ದೀನಿ. ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿಗುಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಗುರುಗಳ ಮಾತನ್ನು ಗುರುಗಳಿಗೆ ಹೇಳ್ಬಿಟ್ರು ಅವರು. ನನಗೆ ಬಂದ ಸಂಪತ್ತೆಲ್ಲ ನಿಮ್ಮ ಕಾರುಣ್ಯ, ನಿಮ್ಮ ಭಿಕ್ಷೆ, ಒಂದು ಮಾತು ಹೇಳ್ರಿ, ತಲೆ ಮೇಲಿಟ್ಟು ನಡೆಸ್ತೀನಿ ಅಂದ್ರು. ಏನಿಲ್ಲ ಭಾಗಣ್ಣ, ನೀನು ಹುಟ್ಟಿದಕ್ಕೆ ಏನ್ ಸಾಧನ ಮಾಡ್ಬೇಕಿತ್ತು ಈ ಜೀವನದೊಳಗೆ, ಈ ಜನ್ಮದಲ್ಲಿ, ಅದನ್ನ ಪರಮಾತ್ಮ ಇನ್ನೊಂದು 10 ವರ್ಷಗಳಲ್ಲೇ ಸಮಾಪ್ತಿ ಮಾಡಿಬಿಡ್ತಾನೆ. ಆ ಸಾಧನ ಸಂಪೂರ್ತಿ ಆಗ್ತದೆ. ಆದ್ರೆ ಉಳಿದ ಆಯುಷ್ಯ ಇದೆಯಲ್ಲ, ಅದನ್ನೊಬ್ಬ ಸುಜೀವಿಗೆ ಕೊಡಬೇಕು. ನೀನು ಕೊಡ್ತೀಯಾ? ನಿನ್ ಕೈಲಾಗುತ್ತಾ? ಸಾಟ ನಮಸ್ಕಾರ ಹಾಕ್ಬಿಡ್ತಾರೆ ದಳದಳ ಕಣ್ಣೀರವರಿಗೆ. ನೀವು ಕೇಳೋದು ಹೆಚ್ಚ, ಕೊಡೋದು ಹೆಚ್ಚ. ನಾನು ಸಾಧನ ಮಾರ್ಗ ತೋರಿಸಿದ ಮಹಾನುಭಾವರು ನೀವು. ಅವ್ರಿಗೆ ಆಯುಷ್ಯ ಅಲ್ಲ, ಈ ದೇಹ ಈ ಕ್ಷಣದಲ್ಲಿ ಬಿಟ್ಟು ಹಾಕ್ಬಿಡ್ತೀನಿ ಅಂತಾರೆ ಗೋಪಾಲದಾಸ್. ಅಷ್ಟು ಭಕ್ತಿ ಅವರಿಗೆ, ಕೊಡ್ತೀನಿ ಅಂತ ಪೂರ್ಣ. ಅವ್ರು ಆಮೇಲೆ ಈ ಶ್ರೀನಿವಾಸಾಚಾರ್ಯ ಬಂದ್ಮೇಲೆ ತಮ್ಮ ಆಯುಷ್ಯದ 40 ವರ್ಷ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬುದಿದು 3 ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಕವಾಗಿಪ್ಪವು. ಆರೋಗ್ಯ, ಆಯುಷ್ಯ, ಐಶ್ವರ್ಯ 3 ಬೇಕು. ದೇವರನ್ನು ನಂಬಿದ್ರೆ 3 ಕೊಡ್ತಾನೆ ಸ್ವಾಮಿ. ಅದರಿಂದಾಗಿ ಘೋರ ವ್ಯಭಿಚಾರ ಅವರು ಹೇಳ್ತಾರೆ, ಇದೆಲ್ಲ ಏನಾದ್ರೂ ಮಾಡಿದಾಗ ಬಂದು ಇಂಥದ್ದೆಲ್ಲ ಆಯುಷ್ಯ ಹರಣಾಗಿ ಹೋಗ್ಬಿಡುತ್ತದೆ. ಅದಕ್ಕೋಸ್ಕರ ಈ ಸುಜೀವಿಗೆ ಆಯುಷ್ಯ ಕೊಡುವಂತ ತಾವು ಭಕ್ರಿಯಲ್ಲಿ ಆಮಂತ್ರಣ ಮಾಡಿ, ಒಂದೊಂದು ಭಕ್ರಿಯಲ್ಲಿ ಒಂದು 10 ವರ್ಷ ಅಂತ ಆಯುಷ್ಯ ತಾವು ಆವಾಹನ ಮಾಡಿ ಕೊಟ್ಟು ಬಿಡುತ್ತಾರೆ. ಎಂಥ ತ್ಯಾಗ ಇದೆ. ಗುರುಗಳಿಗೋಸ್ಕರ ಸರ್ವಸ್ವವನ್ನು ಅರ್ಪಿಸಿಕೊಂಡ ಶ್ರೇಷ್ಠ ಶಿಷ್ಯರು ಅಂದ್ರೆ ನಮ್ಮ ಭಾಗಣದಾಸರು. ಈ ಪೀಡಿಸುವ ತ್ರಯ ತಾಪಗಳೋಡಿಸಿ ಕೈ ಪೀಡಿದೆನ್ನನು ಕಾಪಾಡು ಗುರುರಾಯ ಗೋಪಾಲದಾಸರಾಯ. ನಿಮ್ಮಯ ಪಾದ ಹೊಂದಿದೆನೋ ನಿಶ್ಚಯ. ಇದೇ ಜಗನ್ನಾಥ ಹೇಳೋದು. ತಾಪತ್ರಯಗಳಿಂದ ನಮ್ಮನ್ನು ದೂರ ಮಾಡಿ ಉದ್ಧಾರ ಮಾಡಿದ್ರಲ್ಲ, ನಿರಂತರ ನಂಗಿರೋ ಧ್ಯಾನ ಒಂದೇ, ನಿಮ್ಮ ಪಾದ ಸ್ಮರಣೆ ಮಾತ್ರ ಅಂತ. ನೋಡಿ, ಈ ಶಿಷ್ಯ ಪರಂಪರೆ, ಗುರು ಪರಂಪರೆ ಎಲ್ಲರೂ ತಮ್ಮ ಗುರುಗಳು ಅಂತ ನಂಬ್ಕೊಂಡು ಬಂದದ್ದಕ್ಕೆ ದೇವರು ದೊಡ್ಡ ಸಾಧನೆ ಮಾಡಿಸ್ಬಿಟ್ಟ ಅವ್ರ ಕೈಯಲ್ಲಿ. ಹೈಕಥಾಮೃತ ಸಾರ ಗ್ರಂಥ ತೆಗೆದು ನೋಡಿದ್ರೆ ಅಂದ್ರೆ ಎಂಥ ಪ್ರಮೇಯ ಪೂಜೆಗಳು, ಎಂಥ ಉಪಮೆ. ಕಾಳಿದಾಸನ ಉಪಮೆಯೂ ಏನಿಲ್ಲ. ಉಪಮಾ ಕಾಳಿದಾಸಸ್ಯ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಅದನ್ನ ತೆಗೆದು ಉಪಮಾ ದಾಸವರ್ಯಸ್ಯ ಅಂತ ಮಾಡ್ಬೇಕು ನಾವು ನೋಡಿದ್ರೆ. ಯಾಕೆಂದ್ರೆ ಜಗನ್ನಾಥದಾಸರ ಉಪಮೆ ಎಷ್ಟು ಅದ್ಭುತ. ಭೀಷಣಿಗೆಯನ್ನ ಕರದಲ್ಲಿ ಹಿಡ್ಕೊಂಡು ಅಥವಾ ಸೂಜಿಯನ್ನ ಕರದಲ್ಲಿ ಹಿಡ್ಕೊಂಡು ಹೋಗಿ ಯುದ್ಧ ಗೆಲ್ತೀನಿ ಅಂತ ಅನ್ನೋನ ಹಾಸ್ಯಾಸ್ಪದ ವ್ಯಕ್ತಿತ್ವ ಅಂತ ಹೇಳ್ತಾ ಬರ್ತಾರಲ್ಲ, ಎಷ್ಟು ಚಂದ ನಮ್ಗೆ ಅರ್ಥ ಒಳಗೋಗ್ಲಿಕ್ಕೆ. ಶಿಷ್ಯರು ಇಂಥವ್ರೆ, ಗುರುಗಳು ಅಂತ ಮಹಾನುಭಾವರು ನಡುವಿದ್ದ ಸೇತುವೆಯಂತೆ ತಮ್ಮ ಕಾರ್ಯವನ್ನ ಮಾಡಿ ಇದ್ದಂತಹ ಅತ್ಯಲ್ಪ ಕಾಲದಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿರುವ ಮಹಾನುಭಾವರು ಗೋಪಾಲದಾಸರಾಯರು. ಅವರ ಜೀವನದ ಒಂದೊಂದು ಘಟನೆಗಳು ಕೂಡ ಅದ್ಭುತ. ಅವರು ಒಮ್ಮೆ ಯಾತ್ರೆಗೆ ಹೋಗಿ ಬರ್ತಾ ಇದ್ದಾರೆ. ಯಾತ್ರೆಗೆ ಹೋಗಿ ಬರೋ ಕಾಲಕ್ಕೆ ಏನಾಗುತ್ತೆ, ಉಡುಪಿಗೆ ಹೋಗಿದ್ದಾರೆ. ಕೃಷ್ಣ ಪರಮಾತ್ಮನ ದರ್ಶನವನ್ನೆಲ್ಲ ಮಾಡಿ ಮಧ್ವತೀರ್ಥದ ಮಧ್ವ ಸರೋವರದ ಸ್ನಾನವನ್ನೆಲ್ಲ ಮಾಡಿಕೊಂಡು ಮಾಡಿದ್ದೆಲ್ಲ ಕರ್ಮ ಗುರುವಂತರ್ಗತನಾದ ನೆರೆಗೆ ಅರ್ಪಿತವಾಗಲಿ ಅಂತ ಬಂದಿದ್ದಾರೆ. ಬರ್ಬೇಕಾದ್ರೆ ಏನಾಗಿದೆ, ಮಧ್ಯದಲ್ಲಿ ಹಳ್ಳಿ. ದಾಸರ ಕ್ರಮ ಹೇಗಿರ್ತಾ ಇತ್ತು ಅಂತಂದ್ರೆ, ಎಲ್ಲ ಆದ್ರೂ ಹೋದ್ರೆ ಆ ಊರ ಹತ್ರ ಒಂದು ಕೆರೆಯೋ ಬಾವಿಯೋ ಇತ್ತು ಅಂದ್ರೆ ತಮ್ಮ ಅನುಷ್ಠಾನಕ್ಕೆ ಅನುಕೂಲ ಆಗೋ ತರ ನೋಡ್ಕೊಳ್ಳೋದು. ಅದ್ರ ಜೊತೆಗೆ ಅಲ್ಲಿ ಪ್ರಾಣದೇವರ ದೇವಸ್ಥಾನ ಏನಾದ್ರು ಇತ್ತಂದ್ರೆ ಅಲ್ಲೇ ಆಚರಣೆ ಅನುಷ್ಠಾನಾದಿಗಳನ್ನ ಮಾಡೋದು ಅಂತ ಒಂದು ಕ್ರಮ. ಹಿಂಗ್ ಮಾಡ್ತಾ ಇದ್ದಾರೆ ದೊಡ್ಡವರು. ಒಂದು ಬಾರಿ ಆ ಉಡುಪಿ ಯಾತ್ರೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಹಳ್ಳಿಯಲ್ಲಿ
ಕಾಲಕ್ಕೆ. ಬರಗಾಲ ಸಂದರ್ಭ ಅದರಲ್ಲಿ ಏನಾಯ್ತು, ಹಳೆ ಕಾಲದ ದಣಿಯವರು ಅಂತ ಏನಿರ್ತಾರಲ್ಲ ಊರು ಹಿರಿಯರು, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ದೊಡ್ಡ ದೊಡ್ಡ ಅಕ್ಕಿಯ ಭತ್ತದ ಚೀಲಗಳನ್ನು ತಗೊಂಡು ಮನೆಯೊಳಗೆ ಇಟ್ಕೊಂಡ್ಬಿಡೋರು. ಈ ಜನ ತುಂಬಾ ಹೊಡ್ಕೊಳ್ಬೇಕು, ನಮ್ಗೆ ತಿನ್ಲಿಕ್ಕೆ ಒಂದು ತುತ್ತು ಅಕ್ಕಿ ಗತಿ ಇಲ್ಲ, ಸ್ವಲ್ಪ ಕೊಡ್ರಿ ಅಂತ ಬೇಕು, ಮತ್ತೆ ಮೈ ಮುರಿಯೋ ಹಾಗೆ ರಟ್ಟೆ ಮುರಿಯಂತೆ ಮನೆ ಕೆಲಸ ಮಾಡಿಸ್ಬೇಕು, ಇಷ್ಟೇ ಇಡೀ ಅಕ್ಕಿ ಕೊಟ್ಟು ಕಳಿಸ್ಬೇಕು. ಅಷ್ಟು ಜನ ಬಡತನದಲ್ಲಿ ಬಳಲ್ತಾ ಇದ್ರು. ಬಡತನ ಒಂದು ಬ್ರಹ್ಮಹತ್ಯೆ ಒಂದು ಅಂತ ಹಂಗೆ ಅಂಥ ಭೀಕರವಾದ ಬರಗಾಲದೊಳಗೆ ಇಂಥ ಊರಿನ ದೊಡ್ಡ ದೊಡ್ಡ ತಲೆಗಳು ಎಲ್ಲರ ಧಾನ್ಯಾದಿಗಳನ್ನು ತಗೊಂಡ್ಬಿಟ್ಟಿದ್ದಾರೆ. ತಗೊಂಡಾಗ ಇವ್ರಿಗೆ ತಿನ್ಲಿಕ್ಕೆ ಗತಿ ಇಲ್ಲ. ಅದಕ್ಕೋಸ್ಕರ ಗೋಪಾಲದಾಸರು ಬಂದಾಗ ಅವ್ರ ಹತ್ರ ನಿವೇದನೆ ಮಾಡ್ಕೊಂಡಿರುತ್ತೆ, ಗುರುಗಳೇ ಹಿಂಗ ಆಗೋಗ್ಬಿಟ್ಟಿದೆ, ನಮಗೆ ತಿನ್ಲಿಕ್ಕೆ ಗತಿ ಇಲ್ಲ, ಬರಗಾಲ ಬಂದ್ಬಿಟ್ಟಿದೆ, ಏನ್ ಮಾಡ್ಬೇಕು? ಅದಕ್ಕೆ ಗೋಪಾಲದಾಸರ ಕ್ರಮ ಏನು ಅಂತಂದ್ರೆ, ಅವರ ಪ್ರತಿನಿತ್ಯ ಎಲ್ಲ ಆದ್ಮೇಲೆ ಸಂಜೆ ಹೊತ್ತು ದೇವರ ಗುಡಿಯಲ್ಲಿ ಸಂಕೀರ್ತನೆ ಮಾಡೋದು, ನಾಮ ಸಂಕೀರ್ತನೆ ಮಾಡೋದು ಅಂತ ಕ್ರಮ. ಆ ಪ್ರಾಣದೇವರ ಗುಡಿಯಲ್ಲಿ ಅವತ್ತು ದೇವರ ಚಿಂತನೆ ಮಾಡಬೇಕಾದ್ರೆ ಅವರು ಹೇಳ್ತಾರೆ, ಒಂದು ಹಾಡು ಬಹಳ ಪ್ರಸಿದ್ಧವಾದ, ಬರಗಾಲವಲ್ಲದಿರು ಬರಗಾಲವಲ್ಲವಿದು ಬಳಲದಿರಿ. ಇದು ಬರಗಾಲ ಅಲ್ಲ, ನೀವು ನೋವು ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಧಾನ್ಯ ಪ್ರಿಯವೂ ಹಾಗೆ ಧನವ್ಯಾರೆ ಪ್ರಿಯವಲ್ಲ, ನಿನಗೆಷ್ಟು ಮಾರ ಬೇಕೆನೆ ಬೇಡು, ದಿನಕ್ಕೆ ಅಂದಿನ ಗ್ರಾಸ ನಿನಗೆ ಕ್ಲುಪ್ತಾಗಿಯದೆ, ಧಾನ್ಯ ಧಾರಣೆ ಅರಿತು ಧನವೀವ ಹರಿಯೂ, ಬರಗಾಲವಲ್ಲವಿದು ಬಳಲದಿರಿ. ಅವ್ರು ಹೇಳ್ತಾರೆ, ಬರಗಾಲವಲ್ಲವಿದು ಬಳಲಿದಿರಿ. ಯಾಕೆ? ಪರಿಪಾಲಿಸುವ ಹರಿಯು ಪರಿಪರಿಯಲ್ಲಿ ಇರುತ್ತಿರಲು ಇದ್ಯಾಕೆ ಬರಗಾಲ ಆಗ್ತದೆ ಅಂತ ಕೇಳ್ತಾರೆ. ಸ್ವಾಮಿ ಜೊತೆಗಿದ್ದಾನೆ, ಹೌದು, ಜೀವನದಲ್ಲಿ ಕಷ್ಟ ಅಂತ ಬರ್ತದೆ. ಕಷ್ಟ ಮನುಷ್ಯನಿಗೆಲ್ಲ ಅದು ಕಲ್ಲಿಗೆ ಬರೋದಿಲ್ರಿ, ಮನುಷ್ಯನಿಗೆ ಕಷ್ಟ ಬರಬೇಕು. ಕಷ್ಟ ಅನ್ನೋದು ಒಂದು ಕಲ್ಲಿಗೆ ಬೀಳೋ ಉಳಿಪೆಟ್ಟಿದ್ದ ಹಾಗೆ, ತ್ರಾಸ ಆಗ್ತದೆ, ಕ್ಷಾಮ ಬರ್ತದೆ, ಹೌದು, ಹುಡುಕ್ಬೇಕು, ಕಷ್ಟ ಪಡಬೇಕು, ಹೋಗ್ಬೇಕು, ಬರಬೇಕು. ಈ ಘಟನೆ ಬರೀ ಗೋಪಾಲದಾಸರ ಕಾಲದಲ್ಲೆಲ್ಲ, ಆಮೇಲೆ ನಂತರದ ಅದೇ ಸಮಯದಲ್ಲಿ ಗಿರಿ ಮನೋರಿದ್ರು. ಇದೇ ಬರಗಾಲ ಇದ್ದಾಗ ಗಿರಿ ಮನೋರ ಹತ್ರ ಅವ್ರು ಹೇಳ್ತಾರೆ, ರಂಗನಾಥನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಧಗೆಯಾಗಿ ದ್ರವಗುಂದಿ ಇರುವ ಭಾವಿಯ ನೀರ ಮೊಗೆದು ಪಾತ್ರೆಯಲ್ಲಿ ನಾರಿಯರು